ದೋಸ್ತ್ ಅವಳು ನಮ್ಗೆ ಹೊಡಿತಾಳೆ ಅಂತೀಯ? ಛೇ, ಹೊಡೆಯೋದಿಲ್ಲ. ಅವಳ ಕೋಪಕ್ಕಿಂತ ನಮ್ಮೇಲೆ ಪ್ರೀತಿನೇ ಜಾಸ್ತಿ ಇದೆ. ಅದು ಸರಿನೇ. ಈಗ ಫ್ಲವರ್ ವಾಸ್ ಚೂರ್ ಚೂರ್ ಆಗತ್ತೆ. ಅವ್ರ ತಲೆ ಬುರುಡೆ ಚೂರ್ ಚೂರ್ ಆಗತ್ತೆ. ನೋಡೋಣವಾ? ನೋಡೋಣ. ನಿಮ್ಮಿಬ್ರನ್ನ ನಾನು ಅಣ್ಣ ಅಂತ ಹೇಳೋಕೆ ನಾಚಿಕೆ ಆಗುತ್ತೆ. ನಿಮ್ಮನ್ನ ಸದ್ಯಕ್ಕೆ ಡೈರೆಕ್ಷನ್ ಚೇಂಜ್ ಆಗೋಯ್ತು. 3 4 5 7 ಸ್ಟಾಪ್. ನೀವ್ ರೌಡಿಗಳು ಅನ್ಕೊಂಡಿದ್ದೆ. ಒಂದ್ ಹುಡುಗಿ ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ಮನ್ನ. ಅಯ್ಯೋ ಪಾಪ, ಈ ಗಣಪ ಏನ್ ಮಾಡ್ದಮ್ಮ? ಎಲ್ಲ ಮಾಡಿದ್ಯವನು. ನಾನ್ ನಿನಗೆ ಮೊದ್ಲೇ ಹೇಳಿಲ್ವೇನೋ ನನ್ ತಂಗಿಗೆ ಇದೆಲ್ಲ ಇಡ್ಸಲ್ಲ ಅಂತ? ನಾನ್ ಮಾತು ಹೇಳಿ ಕೇಳ್ತೇನೆ. ನೀನು ನಿನಗೆ ಇವಳೇ ಸರಿ. ಎಳಕಮ್ಮ ಅವ್ನ ತಲೆ ಮೇಲೆ. ನನಗ್ ಗೊತ್ತು, ಎಲ್ಲ ನೀನೇ ಮಾಡಿರೋದು. ಕರೆಕ್ಟ್. ಲೈ, ನನ್ ತಂಗಿ ಗೊತ್ತು ಕಣ ನಾ ಅಂತ ಕೆಲಸ ಮಾಡಲ್ಲ ಅಂತ. ಇವ್ನ್ ಮಾಡೋ ತಪ್ಪನ್ನ ನನ್ ಮೇಲೆ ಹಾಕೋದ ಇವ್ನ್ ಕೆಲ್ಸ. ಅವತ್ತು ಅಲ್ಲಿ ಸ್ವಲ್ಪ ಸುಮ್ನೆ ಇರ್ತೀರಾ? ನನಗ್ ಗೊತ್ತು, ಎಲ್ಲ ನೀವಿಬ್ರು ಸೇರ್ಕೊಂಡ್ ಮಾಡಿದ್ದೀರಾ ಅಂತ. ಕರೆಕ್ಟ್. ನಾವಿಬ್ರು ಏನೇ ಮಾಡಿದ್ರು ಜೊತೆಲಿ ಸೇರ್ಕೊಂಡೇ ಮಾಡೋದು ಅಲ್ವೇನೋ? ಆ ಹುಡುಗಿ ನಾವು ಆ ಹುಡುಗಿಗ್ ನೀವಿಬ್ರು ಸೇರ್ಕೊಂಡ್ ಹಾಗೆ ಮಾಡ್ಬೋದಾ? ಅರೆ, ಆ ಹುಡುಗಿಗೆ ನಾವೇನ್ ಮಾಡಿದ್ವಿ? ಆ ಹುಡುಗಿ ನಾವೇನು ಮಾಡ್ಲಿಲ್ವೇ? ಏನು ಮಾಡಿಲ್ವಲ್ಲ? ಈ ಗಣಪನ ಮೇಲೆ ಆಣೆ, ಇವನಂತೂ ಗೊತ್ತಿಲ್ಲ, ನಾನೇನು ಮಾಡಿಲ್ಲಪ್ಪ. ನಾನು ಅಷ್ಟೇ, ಈ ಗಣಪತಿ ಮೇಲೆ ಆಣೆ ಏನು ಮಾಡಿಲ್ಲ. ಆಹಾ, ಇಬ್ರು ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಿಜವಾಗ್ಲು ಸತ್ಯವಾಗ್ಲು ಎಲ್ಲ ನಿನ್ನಿಂದ. ನಮ್ಮಿಂದ ಅಂತ ಹೇಳು. ಸರಿ ಬಾ. ಆ ಜಾಗದಲ್ಲಿ ನಾನಿದ್ದು ಯಾರೋ ಪರೋಡಿಗಳು ಬಂದ್ ಹಾಗೆ ಮಾಡಿದಿದ್ರೆ ನೀವಿಬ್ರು ಸುಮ್ನೆ ಇರ್ತಿದ್ರಾ? ನಮಗಿಂತ ದೊಡ್ಡ ಪರೋಡಿಗಳು ಈ ಊರಲ್ಲಿ ಯಾರಿದಾರೋ? ಯಾರು ಇಲ್ಲ. ನಾನು ಊಟ ಮಾಡೋದಿಲ್ಲ, ನಾನ್ ನೀರ್ ಕುಡಿಯೋದಿಲ್ಲ, ನಾನ್ ಸ್ನಾನ ಮಾಡೋದಿಲ್ಲ, ನಾನ್ ನಿಮ್ ಹತ್ರ ಮಾತಾಡೋದಿಲ್ಲ. ನಾವು ಮಾತಾಡ್ತೀವಿ. ಅಯ್ಯೋ, ಇವಾಗ ಏನೀಗ? ಆ ಹುಡುಗಿ ಹತ್ರ ನೀವು ಕ್ಷಮಾಪಣೆ ಕೇಳ್ತಿರೋ ಇಲ್ವೋ? ನಿನಗೋಸ್ಕರ ಡನ್ 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 ಡನ್. ಸಂಗೀತ, ಮನೆಗೆ ಹೋಗಿ 3-4 ದಿನ ಆಯ್ತು. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರೆ ಏನು ಹೇಳ್ತೀಯ? ನಡೆದಿದ್ದೆಲ್ಲ ಹೇಳಿದ್ರೆ ಅವ್ರು ನಂಬ್ತಾರ? ನಿನ್ನ ದೇವರೇ ಕಾಪಾಡಬೇಕು. ಬಂದು ನೋಡ್ರಿ, ನಿಂತ್ಕೊಳ್ಳಿ. ಈ ಮನೆ ಜಾಗ ಇಲ್ಲ ನಿನ್ಗೆ. ಯಾ ಮುಖ ಹೊತ್ಕೊಂಡು ಮನೆ ಒಳಗಡೆ ಬರ್ತಾ ಇದ್ಯಾ ನೀನು? ಕನಕ, ಏನ್ ಮಾತಾಡ್ತಿದ್ಯಾ ನೀನು? ನೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ, ನನ್ ಸೌತಿ ಮಗಳು ಅಂತ ಇಷ್ಟ ದಿವಸ ಮನೇಲಿ ಇರಕ್ಬಿಟ್ಟೆ. ಕಂಡ್ಕೊಂಡೋ ಜೊತೆ 3 ದಿನ ಇದ್ ಬಂದವಳು ನನ್ ಮನೆ ಹೊಸ್ತು ಕಡೆ ಮೆಟ್ಬಾರ್ದು. ನಡಿಗೆ ನಡಿಗೆ. ಏನ್ ನಡೀತಮ್ಮ? ನಾನು ಯಾವ ತಪ್ಪು ಮಾಡಿಲ್ಲಪ್ಪ. ಬಾಯಿ ಮುಚ್ಚ. ನೀವು ಅಲ್ಲಿ ಆಡಿದ ನಾಟಕ ಎಲ್ಲ ನಮಗ್ ಗೊತ್ತಾಯ್ತು. ಈ ಅಗ್ರಹಾರದಲ್ಲಿ ಮಾನ ಮರ್ಯಾದೆಯಿಂದ ಓಡಾಡೋ ಹೆಣ್ಮಕ್ಳಿದ್ದಾರೆ. ದಿಕ್ಕು ದೇಶ ಇಲ್ದಂಗೆ ಹುಡುಗಿನ ತಳಿದ್ರೆ ಎಲ್ಲಿಗಂತ ಹೋಗ್ತಾಳೆ? ಚಿಕ್ಕಮ್ಮ ಚಿಕ್ಕಮ್ಮ, ಅಪ್ಪಂಗೆ ಏನು ಮಾಡ್ಬೇಡಿ, ನಾನೇ ಹೊರಟೋಗ್ತೇನೆ. ಸಂಗೀತ, ನೀವು ಹೋಗ್ತಾ ಇದ್ದೀರ ಅವಳ ಜೊತೆಲಿ? ಪೀಡೆ ತೊಳಕು ಅಂತ ತಿಳ್ಕೊಡಿ. ನಡೀರಿ ಒಳಗಡೆ. ನಾನೇನೋ ಅವತ್ತಿನ ಕೈ ಹಿಡ್ದಂತ ಹೇಳಿ ಅಷ್ಟು ಜನರ ಮುಂದೆ ಗಲಾಟೆ ಮಾಡ್ಬಿಟ್ಟೆ ನೀನು. ಇನ್ನೀನ್ ಬರ್ಬೇಕು. ನಾವು ಬಾಂದ್ ಕಡೆ ಎಷ್ಟ್ ಸಾರಿ ಕರೆದ್ರು ಬರ್ಬೇಕು. ಈಗ ನೋಡ್ದ್ಯಾ, ಯಾವ ತಪ್ಪು ಮಾಡದೆ ಇರೋ ನಿನ್ನ ಎಲ್ಲಾರ ದೃಷ್ಟಿಲಿ ಸೂಳೆ ಮಾಡ್ಬಿಟ್ವಿ. ಇವರೇ ಇವಳನ್ನ ಇಟ್ಕೊಂಡ್ರ ದೊಡ್ಡ ಮನುಷ್ಯರು. ಇದೇ ನಿಮ್ಮೂರಲ್ಲ. ಇಲ್ಲಿ ನೀವ್ ಹೇಳ್ದಂಗೆ ಏನು ನಡೆಯಕ್ಕಿಲ್ಲ. ಯಾವ ನಮ್ ಭಾಷೆ ಒಂದೇ. ನಡೆ. ಆ ಹುಡುಗಿದೇನು ತಪ್ಪಿಲ್ಲ, ಬೀದಿ ಪಾಲ್ ಮಾಡಬೇಡಿ. ನೋಡಿ, ಕ್ಯಾಶ್ ಎಷ್ಟು ಬೇಕಾದ್ರೂ ಕೊಡ್ತೀವಿ, ತಗೊಳ್ಳಿ. ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿ ಕ್ಯಾಶ್ ಬೇರೆ ಕೊಡ್ತೀರಾ? ಡಿಡಿ ಬೇಕಾದ್ರೂ ಕೊಡ್ತೀವಿ, ಬೇಕಾದ್ರೆ ಚೆಕ್ ಕೊಡ್ತೀವಿ. ಏನೇ ನೋಡ್ತಾ ಇದ್ದೀರಾ? ನಡೀರಿ. ನೀ ಏನ್ ನೋಡ್ತಾ ಇದೀಯ? ನಡಿ ನಡಿ. ಏನೋ ಗೊತ್ತಿಲ್ಲದೆ ತಪ್ಪು ನೋಡ್ದೋಯ್ತು. ನೀ ಎಲ್ಲಿ ಹೋಗ್ಬೇಕು ಅಂತ ಹೇಳು, ನಾನು ಹಿಂಗ್ ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡ್ತೀವಿ ಅಂದೆ. ಎಲ್ಗೋಗ್ಬೇಕು? ಅಮ್ಮ ತಾಯಿ, ನಿನಗೆ ಮಾತಾಡಕ್ ಬರೋದಿಲ್ವಾ? ಇಲ್ಲ, ಮಾತಾಡ್ತಿಲ್ವಾ? ಅವಳಿಗೆ ಹಾಡು ಹೇಳಕ್ ಮಾತ್ರ ಬರುತ್ತೆ ಅಷ್ಟೇ, ಮಾತಾಡಕ್ ಬರೋದಿಲ್ಲ. ಸರಿ ತಗೋ, ಎಲ್ಲಾದ್ರೂ ಹೋಗಿ ನೀನ್ ಇಷ್ಟ ಬಂದ ಜೀವನ ನಡೆಸ್ಕೊ. ಅವಳು ಬೇಡ ಅಂತ ಬಿಡ. ಸರಿ ಸರಿ, ಇಳಿ, ನಮ್ ದಾರಲ್ಲಿ ನಾವು ಹೋಗ್ತೀವಿ. ಬೇಗ ಇಳಿ. ದೋಸ್ತ್, ನಾವ್ ಮಾಡಿ ಸರಿ ಅಂತೀಯ? ನಾವ್ ಏನ್ ಮಾಡಿದ್ರು ಸರಿನೇ ದೋಸ್ತ್. ಹಂಗಂತೀಯ?
ಹ? ಬರೀ ಸೂಟ್ ಕೇಸ್ ಮಾತ್ರ ಇದೆ. ಅಲ್ಲೋಡು, ಸ್ವಿಮ್ಮಿಂಗ್ ಮಾಡಕ್ ಹೋಗ್ತಾ ಇದ್ದಾಳೆ. ಅಲ್ಲ, ಸಾಯಕ್ ಹೋಗ್ತಾವಳೆ. ನಮ್ಗೇನ್ ನಡಿ. ಹಾ, ನಾವು ಕಾಪಾಡ್ಬೇಕಾ? ಅದಕ್ಕೆ ತಾನೆ ನಾವಿರೋದು. ಸರಿ ನಡಿ. ಏಯ್, ಈಗ ನೀನ್ ನೀರಿಗೆ ಬಿದ್ದಿದ್ದು ಸಾಯಕ್ಕೋ ಇಲ್ಲ ನಾವ್ ಕಾಪಾಡ್ತೀವ ಇಲ್ವಂತ ನೋಡಕ್ಕೋ? ಅವಳು ನಿಜವಾಗ್ಲೂ ಸಾಯ್ಬೇಕು ಅಂತಿದ್ದಿದ್ರೆ ನಾವು ಹೋದ್ಮೇಲೆ ನೀರಿಗೆ ಬಿದ್ದಿರೋಳು. ನಾವು ಕಾಪಾಡ್ತೀವಿ ಅಂತ ಗೊತ್ತಿದ್ದೆ ನೀರಿಗೆ ಬಿದ್ದಿದ್ದಾಳೆ ಅಲ್ವಾ? ಈಗೇನೋ ನಾವ್ ನಿನ್ನ ಕಾಪಾಡಿದೀವಿ, ಮತ್ತೆ ಇದೇ ರೀತಿ ಪ್ರಯತ್ನ ಮಾಡಬೇಡ. ಪದೇ ಪದೇ ನಾವ್ ನಿನ್ನ ಕಾಪಾಡ್ತೀವಿ ಅಂತ ಅನ್ಕೋಬೇಡ. ಸದ್ಯ ಈ ಮನೇಲಿ ಬಾವಿ ಇಲ್ಲ, ನೀನ್ ಪ್ರಯತ್ನ ಮಾಡಕ್ಕೂ ಆಗಲ್ಲ. ನೀನ್ ಯಾಕೆ ಸಾಯ್ಬೇಕು? ಆ? ಹೌದು, ನೀನ್ ಸತ್ ಎಲ್ಲಿಗೆ ಹೋಗ್ಬೇಕು ಅಂತಿದ್ದೆ? ಆ, ಸತ್ತು ಇಲ್ಲಿಗೆ ಬರ್ಬೇಕು ಅಂತಿದ್ಲು. ಮತ್ ನಾವು ಕಾಪಾಡಿದೆ ವೇಸ್ಟ್ ಆಗೋಯ್ತಲ್ಲ. ಮತ್ತೆ ತಗೊಂಡೋಗಿ ಕೆರೆಗೆ ಹಾಕ್ಬಿಡೋಣ. ಹಾ, ನೀನ್ ಯಾಕೆ ಕೆಳಗ್ ಮಲಗಿದೀಯಾ? ನೀನ್ ಬಂದ್ಮೇಲೆ ನಿನ್ ಮೇಲೆ ಮಲಗನ ಅಂತ. ಛೀ, ಇನ್ನು ನನ್ನಿಂದ ಆಗಲ್ಲ. ಹಾ, ನನ್ನಿಂದನೂ ಆಗೋದಿಲ್ಲ. ನಿನಗೇನಾಗಲ್ಲ? ನನಗೆ ನೀನ್ ಬಿಟ್ಟಿರೋಕ್ಕಾಗೋದಿಲ್ಲ. ಹೌದು, ನಿನಗೇನಾಗೋದಿಲ್ಲ? ನನಗೆ ನಿನ್ನ ಕಂಡ್ರೆ ಆಗಲ್ಲ. ಹೌದಾ? ನನ್ ಡೈಲಾಗ್ ನೀನ್ ಹೇಳ್ತಿದ್ಯಾ? ಏನ್ ಜೋಕಾ? ಇಲ್ಲ, ಲವ್. ಅಯ್ಯೋ, ಲವ್ ಮಾಡಕ್ಕೆ ಬಿಡಲ್ವಲ್ಲ ಯಾರು ಇಲ್ಲಿ. ಆ ನಿನ್ ದೋಸ್ತು ನನ್ನೇ ಕಾಲ್ ಮಾಲಿಶ್ ಮಾಡು ಅಂತಾನೆ. ನಿಮ್ಮ ಅಪ್ಪ ತಾನ ಅವ್ನ್ ಕಾಲ್ ಮುರಿದಿದ್ದು, ಅದಕ್ಕೆ ಅವ್ನ ಮಗಳ ಕೈಯಲ್ಲೇ ಇವನ್ ಕಾಲ್ ಮಾಲಿಶ್ ಮಾಡಿಸ್ಕೊತಿದ್ದಾನೆ. ನನ್ ಕೈ ನೋಯ್ತಾ ಇದೆ. ಅಷ್ಟೇ ತಾನೆ, ನಾನ್ ಮಾಲಿಶ್ ಮಾಡ್ತೀನಿ. ಇಲ್ಲಿ ಆ ಸಂಗೀತ ಇದ್ದಾಳಲ್ವಾ? ಇಲ್ಲಿ ಸಂಗೀತ ಎಲ್ಲಿದ್ದಾಳೆ? ಇಲ್ಲಿರೋದು ನೀನು. ನಿನ್ ದೋಸ್ತು ಸಂಗೀತನ ಕರಿಬಹುದಲ್ಲ ಮಾಲಿಶ್ ಮಾಡೋಕೆ? ಸಂಗೀತ ಕೈಲಿ ಮಾಲಿಶ್ ಮಾಡಿಸ್ಕೊಂಡ್ರೆ ಅವ್ನ್ ರಕ್ತ ಬಿಸಿ ಆಗತ್ತೆ ಅಂತ ನಿನ್ ಕೈಲಿ ಮಾಡಿಸ್ಕೊಂಡಿರ್ಬೇಕು. ಇದೇನಿದು? ಸೀರೆ. ನಂಗ? ಹಾ, ನನಗೆ. ನೀನು ಸೀರೆ ಉಟ್ಕೋತೀಯಾ? ಈ ಸೀರೆ ಈಗ್ಲೇ ಕೊಟ್ರೆ ನಾನು ಉಟ್ಕೋತೀನಿ. ಆಹಾ, ಆಸೆ. ಬೇಡವಾ? ಬೇಕು, ಈ ಸೀರೆ ಬೇಕು. ನೀನ್ ಇಲ್ಲಿ ಕೊಟ್ರೆ ನಾನಿದ್ದು ನಿನಗೆ ಕೊಡ್ತೀನಿ. ಅರೆ ಮೀನಾಕ್ಷಿ, ಇಲ್ಲೇನ್ ಮಾಡ್ತಿದ್ಯಾ? ಬಾ ಬಾ ಬಾ, ಅವ್ರಲ್ಲಿ ಕರೀತಿದ್ದಾರೆ. ಹೋಗು. ಅಲ್ಲ, ಹೋಗು ಮೀನಾಕ್ಷಿ, ಅವ್ರ ಕಾಲ್ ತುಂಬಾ ನೋಯ್ತಿರ್ಬೇಕು, ನೀನೇ ಮಾಲಿಶ್ ಮಾಡ್ಬೇಕಂತ. ನೋಡ್ಯಾ? ಹೋಗು. ಏನಿದು? ಸೀರೆನಾ? ನನಗೋಸ್ಕರ ತಂದ್ರ? ತುಂಬಾ ಫಾಸ್ಟ್ ನೀವು. ಥ್ಯಾಂಕ್ ಯು. ಹಾಯ್. ಎಲ್ಲ ಇವಳೇ ಮಾತಾಡ್ತಾಳೆ, ಇವಳೇ ತಗೊಂಡು ಹೋಗ್ತಾಳಲ್ಲಪ್ಪ. ಈ ರೂಟ್ ಹೆಂಗ್ ಚೇಂಜ್ ಆಗೋಯ್ತು? ಮೀನಾಕ್ಷಿ ಇಲ್ಲಿ, ಸಂಗೀತ ಅಲ್ಲೇ. ಓಯ್ ಹಾಯ್. ಯಾರು ಇಲ್ಲ. ಆದ್ರೂ ಈ ಮನೆಯಲ್ಲಿ ಯಾವನಾದ್ರೂ ಗುದ್ದಂಗಿರುತ್ತೆ, ಇಲ್ಲ ಒದ್ದಂಗಿರುತ್ತೆ, ಅರ್ಥನೇ ಆಗಲ್ಲ. ಸೀರೆ ಹೇಗಿದೆ? ಸೀರೆ ಸೀರೆ ಹಂಗಿರುತ್ತೆ, ಇನ್ನಂಗಿರುತ್ತೆ. ನನ್ನ ಮೇಲೆ ಹೇಗಿದೆ? ನಿನ್ ಮೇಲೆ ಮಾತ್ರ ಮ್ಯಾಕ್ಸಿ ತರನ ಕಾಣಿಸುತ್ತೆ, ಸೀರೆ ಸೀರೆ ತರನೇ ಇದೆ ನಿನ್ ಮೇಲೆ ಕೂಡ. ನಿಮ್ಗೆ ಯಾವಾಗ್ಲೂ ತಮಾಷೆನಾ? ನೀವೇ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಇಲ್ಲ, ನಾವಿಬ್ರು ಜೊತೆ ನಡೆಯೋಣ. ರಾಂಗ್ ಕನೆಕ್ಷನ್, ಗೋಲ್ಮಾಲು, ಉಲ್ಟಾ ಪಲ್ಟಾ. ಯಾಕಣ್ಣ ನಗ್ತಾ ಇದ್ದೀರಾ? ಅಲ್ಲ, ಗುಂಡ್ಗೂ ಹುಡುಗಿಗೂ ಏನ್ ವ್ಯತ್ಯಾಸ? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಯಾಕೆ ಹೇಳ್ದೆ? ಗೊತ್ತು ಅಂತ ಹೇಳ. ಸರಿ ಗೊತ್ತು. ಮತ್ತೇನ್ ಹೇಳು? ನೀನ್ ಜಿರ್ಲೆಗೂ ತರ್ಲೆಗೂ ಏನ್ ವ್ಯತ್ಯಾಸ? ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಗೊತ್ತಿಲ್ಲ. ಏಯ್!
ಯಾಕೆ ಗೊತ್ತಿಲ್ಲ ಅಂತ ಹೇಳ್ದೆ? ಗೊತ್ತು ಅಂತ ಹೇಳ. ಗೊತ್ತು. ಅದೇನ್ ಹೇಳ? ನೀವು ತರ್ಲೆ ನಾನ್ ತಿರ್ಲೆ. ಏಯ್, ಗುಂಡ ಹಾಕಿದ್ರೆ ಟೈಟ್ ಆಗ್ತಾರ, ಲೂಸ್ ಆಗ್ತಾರ? ಟೈಟ್ ಆಗ್ತಾರೆ. ಅದ ಹೆಂಗ ಟೈಟ್ ಆಗ್ತಾರೆ? ಗುಂಡ ಹಾಕಿದ್ರೆ ನೆಟ್ಟು ಬೋಲ್ಟ್ಲ ಲೂಸ್ ಆಗಲ್ಲ. ಅದಂಗ್ ಟೈಟ್ ಆಗ್ತಾರೆ ಅಂತ ಹೇಳಿದೆ. ಗುಂಡ ಹಾಕಿದ್ರೆ ಏನಾಗ್ತಾರೆ? ಲೂಸ್ ಆಗ್ತಾರೆ. ಆಯ್ತು, ಅರ್ಥ ಆಯ್ತು, ಬಂದೆ. ಮಂದೀಪ್ ರಾಗು ಪ್ರಕಾಶ್ ರಾಗು ಏನು ವ್ಯತ್ಯಾಸ ಹೇಳಿ? ನೀನು ಕುಡ್ದಿರೋದು ಇಳಿಯೋವರೆಗೂ ನಾನು ನೀರು ಹಾಕ್ತಾನೆ ಇರ್ತೀನಿ. ಸಾಕು ಬಾ. ಬಂದೆ ದೋಸ್ತ್. ಹೇಯ್, ಸುಮ್ನಿರು. ಏ ಸಾಕು, ಏನ್ ಹುಡುಗಿ ನೋಡಕ್ ಹೋಗ್ತಾ ಇದೀವಾ? ಹುಡುಗಿ ನೋಡಕ್ಕೆ ಹೋಗ್ತಾ ಇದೀವಿ. ನೀನೊಂದು ಹುಡುಗಿನ ಸೆಲೆಕ್ಟ್ ಮಾಡಿದೆಯಲ್ಲ, ನಾನೊಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ. ನನಗೊಪ್ಪಿಗೆ ನೀನು ಅಂದ್ರೆ ಎತ್ತಾಕೊಂಡು ಬಂದ್ಬಿಡ. ಏನಣ್ಣ ಇದು? ಫ್ಯಾನ್ಸಿ ಡ್ರೆಸ್ಸಾ? ಇಲ್ಲ, ನನ್ ಸ್ವಂತ ಡ್ರೆಸ್ಸು. ಮದುಮಗನ್ ಗೆಟಪ್ಪು. ಮದುಮಗನ? ಹಾ, ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ನಾನು ನನ್ನ ದೋಸ್ತ್ಗೋಸ್ಕರ ಒಂದು ಹುಡುಗಿ ನೋಡಿಟ್ಟಿದ್ದಲ್ಲ, ಅದೇ ತರ ಅವ್ನು ನನಗೋಸ್ಕರ ಒಂದು ಹುಡುಗಿ ನೋಡಿಟ್ಟಿದ್ದಾನೆ. ಆ ಹುಡುಗಿ ನಾನು ಇಷ್ಟ ಆಗ್ಬೇಕಾದ್ರೆ ಸ್ವಲ್ಪ ಗ್ಲಾಮರ್ ಆಗಿರ್ಬೇಕಲ್ವಾ, ಅದಕ್ಕೆ. ಹೋಗಣ್ಣ, ಯಾವ ಹುಡುಗಿಗಾದ್ರೂ ನೀನ್ ಒಪ್ಪಿಗೆ ಆಗ್ಲೇಬೇಕು. ನಿನ್ಗೇನ್ ಕಡಿಮೆ ಆಗಿದೆ ಹೇಳು? ಈ ಕೋಡಂಗಿ ವೇಷ ಚೆನ್ನಾಗಿಲ್ಲ, ಸಾಧಾರಣ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತೀಯ. ನಮ್ಮ ಅಣ್ಣನ್ ಮದ್ವೆ ಆಗೋಕೆ ಯಾವ ಹುಡುಗಿ ಆದ್ರೂ ಪುಣ್ಯ ಮಾಡಿರ್ಬೇಕು. ಹಂಗಂತೀಯ? ಬೇಡ ಬಿಡು. ಎಲ್ಲಮ್ಮ ಹುಡುಗಿನ ಕಾಣಿಸ್ತಾ ಇಲ್ಲ? ಇದ್ರ ತನ ಕಾಣಿಸೋದು. ಓ ಹೌದಾ? ಅಲ್ಲ, ಯಾಕೆ ಅವಸರ ಪಡ್ತಿದ್ಯಾ ಅಂದೆ. ಸರಿ, ನಡಿ ಹೋಗೋಣ, ನಾಳಿದ್ದು ಬರೋಣ. ಯಾಕೆ? ನೀನ್ ತನ ಕೇಳ್ದೆ ಯಾಕೆ ಅವಸರ ಪಡ್ತೀಯ ಅಂತ. ಏನ್ ಟಿಟ್ ಫಾಟ್ ಆಯ್ತಾ? ತಿಂತೀಯ ಕಿಟ್ಕ್ಯಾಟು? ಇರ್ಲಿ. ಈ ಹುಡುಗಿರೇ ಹಿಂಗೆ ಹೆಂಗೆ ಹೇಳಿ ಟೈಮ್ಗೆ ಬರೋದಿಲ್ಲ. ಎಷ್ಟು ಗಂಟೆ ಬರಕ್ಕೆ ಹೇಳಿದೆ? 5 ಗಂಟೆಗೆ ಹೇಳಿದೆ. ಈ ಟೈಮ್ ಎಷ್ಟು? ಓಹ್, ಇನ್ನು 4:15. ಈ ಹುಡುಗರೇ ಹಿಂಗೆ ಮುಂಚೆನೆ ಬಂದ್ಬಿಡ್ತಾರೆ, ಹುಡುಗಿಯನ್ನ ಬೈತಾರೆ ಪಾಪ. ದೋಸ್ತ, ಆಗ್ಲೇ ಹೊಟ್ಟದ್ನಲ್ಲಪ್ಪ ಇವನು. ನಿಮ್ ಹೆಸರು? ಮೀನಾಕ್ಷಿ. ದಯವಿಟ್ಟು ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ, ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮನ್ನು ನೋಡ್ಬೇಕಂತೂ ಇಷ್ಟ ಇಲ್ಲ ಅಂತ ಹೇಳೋಕೆ ಆಗಲ್ಲ. ದೋಸ್ತ್, ಇದೇನಾ ಪ್ರೇಮ? ಹೌದು, ಮರೆಯಲ್ಲಿದ್ದು ಪ್ರೇಮ, ಅಳ್ಸಕ್ ಆಗದಿರೋ ಪ್ರೇಮ. ನಿನಗೆ ಇಷ್ಟ ಆಗೋದಿಲ್ಲ ಅಂತ ಇಷ್ಟು ದಿವಸ ನಾನು ಮುಚ್ಚಿಟ್ಟಿದ್ದೆ. ನನಗೋಕೆ ದೋಸ್ತ್. ಈಗ ನಾನು ಹೇಳೋ ವಿಷಯ ಕೇಳಿ ನೀನು ಮಾತು ಹಿಂದಕ್ಕೆ ತಗೊಳ್ಳಲ್ಲ ತಾನೆ? ಏನದು? ಇವಳು ದೇವರಾಜ್ ಮಗಳು. ನೀನು ದೇವರಾಜ್ ಮಗಳ? ಹೌದು. ಏನ್ ಮಾಡ್ತಿದ್ಯಾ? ಈ ಜೀವ ಇರೋವರೆಗೂ ಈ ಸಂಬಂಧ ಬೆಳೆಸೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ಹೇಳ್ದೇನೆ ಈ ಸಂಬಂಧ ನಡೆದೋಗಿದ್ರೆ ಅವಳ ನಮ್ಮ ಮನೆಯಿಂದ ಆಚೆ ತಪ್ತಾ ಇದೆ. ಈ ರೀತಿ ಮೋಸ ಮಾಡಿ ನಮ್ಮಿಬ್ಬರನ್ನು ಸೋಲ್ಸೋದಕ್ಕೆ ಆ ದೇವರಾಜ್ ಎಷ್ಟು ದಿವಸದಿಂದ ಕಾಯ್ತಾ ಇದ್ದ ಏನೋ. ದೋಸ್ತ್, ಹಳೆದನ್ನೆಲ್ಲ ಮರ್ತ್ಬಿಟ್ಟು ನೋಡೋ, ಎಷ್ಟೇ ಜನ್ಮ ಎತ್ತಿದ್ರು ನೀ ಒಬ್ನೇ ನನಗೆ ದೋಸ್ತ್. ಆ ದೇವರಾಜ್ ನಮ್ಗೆ ವೈರಿ. ದೋಸ್ತ್,